ನಮಸ್ಕಾರ. ವೆಲ್ಕಮ್ ಟು ದ ಮೂವಿ ಟ್ರಕ್. ನಿನ್ನೆ ತಾನೇ ಮನದ ಕಡಲು ಸಿನಿಮಾದ ಟ್ರೇಲರ್ ರಿಲೀಸ್ ಆಗೈತಿ. ಈ ಟ್ರೇಲರ್ ನೋಡಿದ ತಕ್ಷಣ ನನ್ನ ತಲೆಯೊಳಗೆ ಬಹಳಷ್ಟು ವಿಚಾರಗಳು ಬಂದ್ವು. ಈ ವಿಚಾರಗಳನ್ನ ನಿಮ್ ಮುಂದೆ ಹೇಳೋಕ್ಕಿಂತ ಮುಂಚೆ ನಾನು ಹೇಳ್ಬೇಕಾಗಿರುವಂತ ವಿಷಯ ಏನಂತಂದ್ರ, ನಾನು ಬಹಳ ವರ್ಷಗಳಿಂದ ಭಟ್ರ ಅಭಿಮಾನಿಯಾಗಿ ಈ ಒಂದು ಮನದ ಕಡಲು ಸಿನಿಮಾದಿಂದ ಏನೇನ್ ಎಕ್ಸ್ಪೆಕ್ಟೇಷನ್ ಮಾಡಾತೇನೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ನನಗನ್ಸುತ್ತ ನಾನ್ ಮನದ ಕಡಲು ಸಿನಿಮಾನ ಒಂದು ಇಂಡಿಪೆಂಡೆಂಟ್ ಸಿನಿಮಾ ಆಗಿ ನೋಡಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರ ಅಷ್ಟೊಂದು ಏನಂತಂದ್ರೆ ಎಫೆಕ್ಟ್ ಐತಿ ಅವರ ಭಟ್ರ ಒಂದು ಏನಂದ್ರೆ ಸ್ಟೈಲ್ ಒಂದು ಶೈಲಿ ಐತಲ್ಲ, ಆ ಒಂದು ಶೈಲಿ ಈ ಒಂದು ಸಿನಿಮಾದ ಮೇಲೆ ಪರಿಣಾಮ ಅಂತೂ ಬಿಟ್ಟಿರ್ತೈತಿ. ಸೊ ಹಂಗಾಗಿ ಅವರ ಹಿಂದಿನ ಸಿನಿಮಾಗಳು ನನಗೆ ಇಷ್ಟವಾಗಿರುವಂತಹ ಸಿನಿಮಾಗಳ ಬಗ್ಗೆ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಳ್ತೇನೆ. ಹಾ, ಮತ್ತ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಯಾಕಂತಂದ್ರ ನಿಮಗ್ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ವಿಷಯಗಳನ್ನ ನಾ ಈ ವಿಡಿಯೋದೊಳಗೆ ಡಿಸ್ಕಸ್ ಮಾಡಬಹುದು. 2006 ರಿಲೀಸ್ ಆದಂತಹ ಭಟ್ಟರ ಸಿನಿಮಾ ಯಾವ್ದಪ್ಪ ಅಂತಂದ್ರ ಮುಂಗಾರು ಮಳೆ. ಈ ಮುಂಗಾರು ಮಳೆ ನನ್ ಲೈಫಿಗೆ ಇಷ್ಟ ಸಮೀಪ ಯಾಕಂತಂದ್ರ, ನನ್ನ ಜೀವನದೊಳಗ ಥಿಯೇಟರ್ ಒಳಗ್ ನೋಡಿದಂತಹ ಮೊಟ್ಟ ಮೊದಲ ಸಿನಿಮಾ ಇದು. ನಮ್ ಫ್ಯಾಮಿಲಿ ಎಲ್ಲಾ ಸೇರ್ ಹೋಗಿದ್ವಿ ನಾವ್ ಈ ಸಿನಿಮಾಕ. ಸೊ ಇಲ್ಲಿ ಏನಂತಂದ್ರ, ಪ್ರೀತಮ್ ಮತ್ತ ನಂದಿನಿ ಸೇರ್ಬೇಕು ಅನ್ನೋದು ನಮ್ದು ಒಂದು ಮನಸ್ ತುಡಿತಿತ್ತು ಅವಾಗನ. ಸೊ ಇಲ್ಲಿ ಬಂದಿರುವಂತಹ ವಿಷಯ ಏನಂತಂದ್ರ, ಪ್ರೀತಮ್ನ ಜರ್ನಿನ ಒಂದು ಗ್ರಾಫ್ ಮೂಲಕ ತಿಳಿಸಾರ ಭಟ್ರು. ಹೆಂಗಂದ್ರ ಪ್ರೀತಮ್ ನಂದಿನಿನ ಇಷ್ಟ ಪಡ್ತಾನ, ಮತ್ತೊಮ್ಮೆ ಆಕೆ ಸಿಗ್ತಾಳ ಅನ್ನುವಂಥ ವಿಷಯದೊಳಗ ಅವ್ನು ಇನ್ನೂ ಮೇಲ್ ಹೋಗ್ತಾನ. ಆಮೇಲೆ ಅವ್ನಿಗ್ ಗೊತ್ತಾಗ್ತದ ಈಕಿನ್ ಮದ್ವಿ ಫಿಕ್ಸ್ ಆಗೈತಿ ಅಂತ. ಅವಾಗ ಒಂದ್ ಸ್ಟೆಪ್ ಕೆಳಗ್ ಬಂದು ಆಯ್ತು ನಾನ್ ಹೋಗ್ತೀನಿ ಅಂತ ಹೋಗ್ತಿರ್ತಾನ. ಬಟ್ ಅವಳ ಕಾರಣದಿಂದನೇ, ನಂದಿನಿ ಕಾರಣದಿಂದನೇ ಮತ್ತೆ ಅವನಿಗೆ ಬರ್ತಾನ ಆಕಿನ್ ಜೀವನದೊಳಗ. ಜೊತೆಗೆ ನಂದಿನಿಗೂ ಸಹ ಪ್ರೀತಿ ಹುಟ್ಟುತ್ತ. ಆ ಪ್ರೀತಿ ಹುಟ್ಟಿ ಇನ್ನೇನ್ ಎಲ್ಲರಿಗೂ ಒಪ್ಸಿ ನಾವು ಮದ್ವೆ ಆಗ್ಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಮೊದಲನೇದಾಗಿ ಮತ್ತೆ ಅವನು ಕೆಳಗಿಳಿತಾನ. ನಂದಿನಿಯ ತಾಯಿ ಈ ಒಂದು ಮದುವೆ ಜವಾಬ್ದಾರಿಯನ್ನ ಪ್ರೀತಮ್ ಕೈಯಾಗ ಕೊಟ್ಬಿಡ್ತಾರ. ಸೊ ಪ್ರೀತಮ್ ಅವ್ರ ತಾಯಿ ಮುಂದೆ ಏನು ಹೇಳಕ್ ಆಗಂಗಿಲ್ಲ. ಕಡೆಗೆ ಅವ ಹೊರಗ್ ಬಂದು ತನ್ನ ಸ್ವಂತ ತಾಯಿಯಿಂದ ಏನಾದ್ರೂ ಸಹಾಯ ಸಿಗ್ಬೋದಾ, ಏನಾರ ಒಂದ್ ಸಪೋರ್ಟ್ ಸಿಗ್ಬೋದನ ಅಂತ ಅವ್ರ ಮಮ್ಮಿ ಕಡೆನೂ ಕೇಳ್ತಾನ. ಆದ್ರ ಅವ್ರ ಮಮ್ಮಿನೂ ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟ್ ಮಾಡಂಗಿಲ್ಲ. ಬದ್ಲಾಗಿ ಹೇಳ್ತಾರ, ನೀನ್ ಇಲ್ಲಿಂದ ಹೋಗ್ಬಿಡ ಅಂತಂದ. ಇನ್ನೇನು ಕೊನೆ ಹೋಪ್ ಅಂತಂದು ಕರ್ನಲ್ ಅವ್ರ ಕಡೆ ಹೋಗ್ತಾರ. ನಂದಿನಿ ಅವ್ರ ತಂದೆ ಕಡೆ ಹೋದಾಗ ಅವರ ಒಂದು ಕತಿ ಕೇಳಿ ಮತ್ತ ಅವನಿಗೆ ಬೇಜಾರಾಗಿ ತನ್ನ ಕಥೆಯನ್ನು ಯಾರ ಮುಂದೂ ಹೇಳಾರಂತ ತನ್ನ ನೋವನ್ನ ತಾನ ನುಂಗ್ಕೊಂಡು ಕಡೆಗೆ ಅವನು ನಂದಿನಿ ಮುಂದ ತಾಕೆ ಬೇಕಂತನ ಕೆಟ್ಟಾಗಿ ಹೋಗ್ತಾನ. ಸೊ ಇಲ್ಲಿ ಏನಂತಂದ್ರ, ಇಲ್ಲಿ ಅವನ ಕಥೆನ ಯಾರ ಮುಂದೆ ಹೇಳ್ಕೊಳಕ್ ಆಗಂಗಿಲ್ಲ. ಅಂದ್ರ ಆ ದೇವದಾಸ್ ಮುಂದೆ ಹೇಳ್ಬೇಕಂತ ಅನ್ಕೊಂಡಾಗುನು ಸಹ ಅದು ಆಗಂಗಿಲ್ಲ. ಬಿಕಾಸ್ ದೇವದಾಸ್ ಅಲ್ಲಿ ಉಳ್ದಿರಂಗಿಲ್ಲ. ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಯೂಸ್ ಮಾಡಿರುವಂತಹ ರೀತಿ ಬಹಳ ಚಂದ ಅದ. ಆಕ್ಚುಲಿ ಬಹಳ ಮೆಚೂರ್ ಆಗೈತೆ ಅಂತಾನ ಹೇಳ್ಬೋದು. ಒಂದು ಮೊಲವನ್ನ ಇಂಟ್ರೊಡ್ಯೂಸ್ ಮಾಡಿರುವಂತಹ ರೀತಿ ನನಗ್ ಬಹಳ ಇಷ್ಟ ಆತ. ಯಾವ ರೀತಿ ಅವ ಅದಕ್ಕೆ ಹೆಸರಿಟ್ಟು ಅದ್ರ ಮೇಲೆ ಕತೆ ಹೇಳ್ಕೊಂತ ಹೋಗ್ತಾನ, ಎಲ್ಲರ ಜೊತೆ ಇನ್ವಾಲ್ವ್ ಆಗಕ್ ನೋಡ್ತಾನ. ಅದು ಒಂಥರ ನಂಗ ಬಹಳ ಫ್ರೆಶ್ ಅನಸ್ತ. ಅಷ್ಟೇ ಅಲ್ಲದೆ ಇದ್ರೊಳಗ ಕೊಡವ ಸಂಸ್ಕೃತಿ ಬಗ್ಗೆ ತೋರ್ಸಿದ್ದು, ಅವರ ಮದುವೆ ಪದ್ಧತಿ, ಅವರ ಉಡುಗೆ ತೊಡುಗೆ ಅದೆಲ್ಲ ನೋಡಿ ನಂಗೆ ಬಹಳ ಖುಷಿ ಆತ. ಯಾಕಂದ್ರೆ ನಂಗೆ ಅಷ್ಟ್ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಸೊ ಸಿನಿಮಾದೊಳಗ ಫಸ್ಟ್ ಟೈಮ್ ನಾ ನೋಡಿದಾಗ ನಂಗೆ ಬಹಳ ಖುಷಿ ಆತ. ಮತ್ ಅಷ್ಟೇ ಅಲ್ಲದೆ ಇವ್ರ ಸಿನಿಮಾದೊಳಗ ವಿಲನ್ ಅಂತ ಯಾರು ಇರಂಗಿಲ್ಲ. ಈ ಸಿನಿಮಾ ನೋಡಿದ್ರೆ, ಈ ಪರ್ಟಿಕ್ಯುಲರ್ ಸಿನಿಮಾದೊಳಗ ಜಾನಿ ಅಂತ ಬರ್ತಾನ. ಸ್ಟಾರ್ಟಿಂಗ್ ಒಳಗ್ ನಮಗ್ ಅನಿಸ್ತೈತಿ ಅವ ವಿಲನ್ ಅಂತಂದು. ಬಟ್ ಕಡೆಗೆ ಕ್ಲೈಮ್ಯಾಕ್ಸ್ ಕಡೆ ಹೋದಾಗ ನಮ್ಗೆ ಅನ್ಸುದು ಏನಂತಂದ್ರ, ಈ ಜಾನಿ ಒಳಗೂ ಸಹ ಒಂದು ಫೀಲಿಂಗ್ ಐತಿ. ಆ ಫೀಲಿಂಗ್ ನಾವು ವ್ಯಾಲ್ಯೂ ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿ ಬರ್ತೈತಿ. ಒಂಥರ ಈ ಜರ್ನಿನ ಬೇರೆ ತರ ಇತ್ತು. ಅಂಡ್ ಅವ ವಿಲನ್ ಅಂತ ಎಲ್ಲೂ ಕಾಣಿಸ್ಲೇ ಇಲ್ಲ. ಸೊ ಇಂಥ ಒಂದು ಸಿನಿಮಾ ಇನ್ನೂ ಥಿಯೇಟರ್ನಾಗ ಇದ್ದಾಗ ಭಟ್ರ ಇನ್ನೊಂದ್ ಸಿನಿಮಾ ಬರುತ್ತ. ಅದೇ ಗಾಳಿಪಟ. IT ಕೆಲಸ ಮಾಡೋರು, ಸ್ಟೂಡೆಂಟ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್ ಮತ್ತೆ ಜೀವನದ ಬಹಳಷ್ಟು ಟೈಮ್ ಇರೋರು ಯೂಟ್ಯೂಬ್ನ ನೋಡುವಂತಹ ಸಿನಿಮಾನ ಗಾಳಿಪಟ. ಯಾಕಂತಂದ್ರ ಇದು ಎಲ್ಲರಿಗೂ ರಿಲೇಟ್ ಆಗುವಂತದ್ದು. ಮತ್ತ ಏನಂತಂದ್ರ, ಯಾವಾಗ್ಲೂ ನಾವು ನೋಡ್ತಿರ್ಬೋದು, ಈಗ ಗಣೇಶ್ ಅವ್ರಿಗೆ ಒಂದ್ ಒಳ್ಳೆ ಖ್ಯಾತಿ ಇತ್ತು. ಆ ಒಂದ್ ಸಂದರ್ಭದೊಳಗನ ಇಲ್ಲಿ ಮೇನ್ ಲೀಡ್ಗೆ ಇವರು ಜಾಸ್ತಿ ಒತ್ತನ್ನ ಕೊಡದೇನ, ಅಂದ್ರ ಈಕ್ವಲ್ ಆಗಿ ಸ್ಪೇಸ್ ಕೊಡ್ತಾರ, ಮತ್ತ ಫೋಕಸ್ನು ಈಕ್ವಲ್ ಆಗೇ ಮಾಡ್ತಾರ. ಮತ್ತ ಈ ಸಿನಿಮಾದಾಗ ಮೇನ್ ಅಟ್ರಾಕ್ಷನ್ ಅಂತಂದ್ರ, ನನಗ ಪರ್ಸನಲಿ ಇಷ್ಟ ಆಗಿರುವಂತಹ ಎಲಿಮೆಂಟ್ ಅಂದ್ರ ಲೊಕೇಶನ್. ಆ ಲೊಕೇಶನ್ ನನಗ್ ಬಹಳ ಸೇರ್ತೈತಿ. ನಂಗ್ ಜೀವನದಾಗ ಒಂದ್ ಆಸೆ ಐತಿ. ಏನಂತಂದ್ರ, ಈ ಸಿನಿಮಾದ್ HD ಪ್ರಿಂಟ್ ನೋಡ್ಬೇಕಂತ. ಅಂದ್ರ ನಾ ಬಹಳ ಕಡೆ ಹುಡುಕ್ಯಾಡೇನಿ. ನಂಗ ಬಹಳ ಚಲೋ ಪ್ರಿಂಟ್ ಸಿಕ್ಕಿಲ್ಲ.
ಸೊ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಈ ಸಿನಿಮಾ ಅಷ್ಟೇ ಅಲ್ದ ಭಟ್ರದ್ದು ಬಹಳ ಸಿನಿಮಾಗಳದಾವ. ಅವು ರಿಲೀಸ್ ಆಗ್ಬೇಕು, ಇನ್ನೊಮ್ಮೆ ನಾ ಆ ಸಿನಿಮಾಗಳನ್ನ ಥಿಯೇಟರ್ನಾಗ ನೋಡ್ಬೇಕು ಅನ್ನುವಂಥ ಆಸೆ ನನಗೈತಿ. ಇನ್ನ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತಂದ್ರ ಇವರ ಒಂದು ಸಿನಿಮಾದೊಳಗ ಇರುವಂತಹ ಸಾಹಿತ್ಯ, ಗಾಳಿಪಟ ಸಿನಿಮಾದೊಳಗ ಅಷ್ಟೇ ಅಲ್ಲ, ಇನ್ನು ಇವರ ಸಿನಿಮಾದೊಳಗ ಇರುವಂತಹ ಸಂಗೀತದ ಒಂದು ಸಾಹಿತ್ಯ ಏನಿದೆಯಲ್ಲ ಅದು ಬಹಳ ಅಪೀಲಿಂಗ್ ಆಗ್ತೈತಿ. ಅದ್ರೊಳಗ ಯಾವ್ದು ಬೆಸ್ಟ್ ಅಂತಾನೆ ಹೇಳಕ್ ಆಗಂಗಿಲ್ಲ. ನಾಟ್ ಓನ್ಲಿ ಗಾಳಿಪಟ, ಅವ್ರದ್ದು ಎಲ್ಲಾ ಸಿನಿಮಾಗಳನ್ನ ನೋಡಿದ್ರೆ ಇದ್ರೊಳಗೆ ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡಕ್ ಆಗಂಗಿಲ್ಲ. ಮತ್ತೆ ಈ ಪರ್ಟಿಕ್ಯುಲರ್ ಸಿನಿಮಾ ಗಾಳಿಪಟ ಸಿನಿಮಾದೊಳಗ ಆ ಅವಾಗನ CGI ವರ್ಕ್ ಮಾಡಿರೋದು ನಂಗೆ ಬಹಳ ಖುಷಿ ಅನಿಸ್ತದ. ಸೊ ಒಂದ್ ಹಂದಿ ಸೀನ್ ಬರುತ್ತೆ ಅಲ್ಲೇ, ಅಂದ್ರ ಆ ಒಂದು ಅಲ್ಲೇನ್ ರೆಡ್ ಕಲರ್ ಇಂದ ಏನ್ ಬರ್ತದ ಅಂದ್ರ ಒಂದ್ ಹಂದಿ ಯಾವ ರೀತಿ ಮನುಷ್ಯರನ್ನ ಈ ಪ್ರಪಂಚನ ನೋಡ್ತೈತಿ ಅನ್ನುವಂಥದ್ದನ್ನ ಬಹಳ ಬ್ಯೂಟಿಫುಲಿ ತೋರ್ಸ್ಯಾರ. ಅಂಡ್ CGI ವರ್ಕ್ ಇಸ್ ಅಪ್ರಿಶಿಯೇಬಲ್. ನಂಗೆ ಬಹಳ ಖುಷಿ ಆಗ್ತದ. ಮತ್ತ ಈ ಸಿನಿಮಾದೊಳಗೆ ಇನ್ನೊಂದ್ ವಿಷಯ ಏನಂತಂದ್ರ ಪ್ರಾಣಿ ಹಿಂಸೆ ಬಗ್ಗೆ ಅವರು ಹೇಳಲಾರ್ದನ ಬಹಳಷ್ಟು ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಿದಾರ. ಸೊ ಈ ಒಂದು ಯುನೀಕ್ ಸ್ಟೋರಿ ಟೆಲ್ಲಿಂಗ್ ಐತಲ್ಲ, ಇದು ಬಹಳ ಇಷ್ಟ ಆಗ್ತೈತಿ ನನಗ. ಸೊ ಹೇಳಲಾರ್ದನ ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳ್ತಾರ. ಇನ್ನ ಈ ಸಿನಿಮಾನ ನಾನ್ ಎಷ್ಟು ಸಲ ನೋಡೇನೆ ಅಂತ ನನಗ ಗೊತ್ತಿಲ್ಲ. ಮತ್ತ ನನ್ ಫ್ರೆಂಡ್ಸ್ ಬಹಳ ಮಂದಿ ಅದಾರ. ನಾವ್ ಹಂಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದಾಗ ಗಾಳಿಪಟ ಸಿನಿಮಾ ಎಷ್ಟ್ ಸಲ ನೋಡಿ ಅಂತಂದ್ರ ನಾ ಎನ್ಸಿಲ್ಲ, ನಂಗೆ ಗೊತ್ತಿಲ್ಲ, ಬಟ್ ಬಹಳ ಸಲ ನೋಡೇನಿ ಅಂತ ಹೇಳ್ತಾರ. ಸೊ ಅದ್ರದ್ದು ಬ್ಯೂಟಿ ಹಂಗೈತಿ. ಸೊ ಇದ ಸಿನಿಮಾದೊಳಗ ಪಾವನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬರ್ತೈತಿ. ಸೊ ಈ ಪಾವನಿ ಅನ್ನುವಂತಹ ಕ್ಯಾರೆಕ್ಟರ್ ಪರಮಾತ್ಮ ಸಿನಿಮಾದ ತಿತಿವಡೆ ಎರಡು ಕ್ರಾಸ್ ಓವರ್ ಆದ್ರೆ ಹೆಂಗ್ ಆಗ್ತೈತಿ ಅಂತ ನಂಗೆ ನೋಡ್ಬೇಕ ಅನಿಸ್ತದ. ಅಂಡ್ ಅಷ್ಟೇ ಅಲ್ಲದೆ ರಾಜೇಶ್ ಕೃಷ್ಣನ್ ಅವರು ರಾಜೇಶ್ ಕೃಷ್ಣನ್ ಅವರು ಮತ್ತೆ ಪರಮಾತ್ಮದ ಏನಂತಂದ್ರೆ ಮುತ್ತೈದೆ, ಇವ್ರಿಬ್ರು ಕ್ರಾಸ್ ಓವರ್ ಆದ್ರೆ ಹೆಂಗ ಆಗ್ತೈತಿ ಅಂತಂದ್ ನಂಗೆ ನೋಡುವ ಆಸೆ ಐತಿ. ಅಂದ್ರೆ ಈ ತರದ ವಿಚಾರಗಳನ್ನ ನಮ್ ತಲಿಯೊಳಗ ಭಟ್ರು ಬಿಟ್ಟಿದಾರ. ಸೊ ನನಗೆ ಈ ತರದ ವಿಚಾರಗಳು ಬರ್ತವೆ. ಯಾಕಂತಂದ್ರೆ ಅವ್ರ ಸಿನಿಮಾಗಳು ಪ್ರತಿಯೊಂದ್ರಲ್ಲೂ ಒಂದೊಂದೊಂದೊಂದೊಂದು ಎಲಿಮೆಂಟ್ ನ ನಾನು ಕಂಪೇರ್ ಮಾಡ್ಕೊಂತ ಹೋದಂಗ ಹಿಂಗಿರ್ಬೋದಲ್ಲ ಹಂಗಿರ್ಬೋದಲ್ಲ ಅಂತ. ಸೊ ನಿಮಗೂ ಆ ರೀತಿ ಅನ್ಸಿರ್ಬಹುದು. ಸೊ ನಿಮಗ್ ಯಾವ ಕ್ಯಾರೆಕ್ಟರ್ಸ್ ಕ್ರಾಸ್ ಓವರ್ ಆದ್ರ ಹೆಂಗಿರ್ಬಹುದು ಮುಂದೆ ಅಂತ ನೋಡ್ಬೇಕನ್ಸಿದ್ರ ನನ್ಗೆ ತಿಳಿಸ್ರಿ. ಇನ್ನ ಭಟ್ರ ಸಿನಿಮಾ ಒಳಗ ಒಂದ್ ಹುಚ್ಚತನ ಅನ್ನೋದು ಎದ್ದು ಕಾಣ್ತೈತಿ. ಎಲ್ಲಾ ಸಿನಿಮಾದೊಳಗುನು ಒಂದ್ ಹುಚ್ಚತನ ಅನ್ನೋದು ಕಾಣ್ತೈತಿ. ಈ ಒಂದು ಇದನ್ನ ಅಬ್ಸರ್ವ್ ಮಾಡುವಂತ ಸಮಯದೊಳಗನ ಭಟ್ರು ಹುಚ್ಚಾಸ್ಪತ್ರೆ ಒಳಗ ಒಂದ್ ಸಿನಿಮಾ ಮಾಡ್ತಾರ, ಅದು ಮನಸಾರೆ. ಸೊ ದೇವಿಕಾ ಅನ್ನುವಂಥ ಕ್ಯಾರೆಕ್ಟರ್, ಆ ಒಂದ್ ಕ್ಯಾರೆಕ್ಟರ್ಗೆ ಅಂದ್ರ ಒಂದು ಟ್ರಾಮಾವನ್ನ ಅನುಭವಿಸ್ತಿರುವಂತಹ ಒಂದು ಹೆಣ್ಣು, ಅಂದ್ರ ಅದು ಗಂಡಿನಿಂದ ಆಗಿರ್ಬೋದು ಅಥವಾ ಒಂದು ಸಿಚುವೇಶನ್ ಇಂದ ಆಗಿರ್ಬಹುದು, ಟ್ರಸ್ಟ್ ಇಶ್ಯೂಸ್ ಇರ್ತದ, ಯಾರನ್ನೂ ನಂಬಕ್ ಆಗಲ್ಲ. ಈ ತರ ಒಂದು ಸಂದರ್ಭದೊಳಗಡೆ ದಿಗಂತ್ ಅನ್ನುವಂತ ಕ್ಯಾರೆಕ್ಟರ್ ಅವಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾನ, ಅಂದ್ರ ನಾಟ್ ಓನ್ಲಿ ಅಂದ್ರ ಮೆಡಿಕಲಿ ಅಷ್ಟೇ ಅಲ್ಲದೆ ಇಮೋಷನಲಿನೂ ಕನೆಕ್ಟ್ ಆಗಿ ಸರಿ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸಿದ್ರು. ಬಹಳ ಮೆಚೂರ್ ಆಗಿ ತೋರಿಸಿದ್ರು. ಇವನ್ ದಿಗಂತ್ ಪಾತ್ರಕ್ಕೂ ಸಹ ಒಬ್ರು ಬೇಕಾಗಿರ್ತಾರ. ಅವನಿಗೆ ಯಾವಾಗ್ಲೂ ಫೇಲ್ಯೂರ್ ಸಿಕ್ಕಿರ್ತೈತಿ, ಅದನ್ನ ಅಂದ್ರ ಅವ್ ಹಂಚ್ಕೋಬೇಕಾಗಿರ್ತೈತಿ, ನಾನ್ ಹಿಂಗ್ ಮಾಡ್ಬೇಕಂತ. ಆದ್ರ ಅವನಿಗೆ ಯಾರು ಪ್ರಾಪರ್ ಆಗಿ ಸಿಕ್ತಿರಂಗಿಲ್ಲ. ಹಂಗನ್ ದೇವಿಕಾನ ಬೇಕಾಗಿತ್ತಂತಲ್ಲ, ಬಟ್ ಅವನಿಗೆ ಒಟ್ಟು ಬೇಕಾಗಿತ್ತ ಅವನಿಗೊಬ್ರು. ಸೊ ದೇವಿಕಾ ಮತ್ತೆ ದಿಗಂತ್ ಪಾತ್ರ ಎರಡೂನು ಅಷ್ಟೇ ಸರಿಯಾಗಿ ಬ್ಲೆಂಡ್ ಆಗಿ ಬರ್ತಾರ. ಅವ್ರಿಬ್ರು ಸರಿಯಾಗಿ ಬಂದಾಗ ಇಡೀ ಜಗತ್ ಅವ್ರನ್ನ ನೋಡ್ ನಗ್ತಿರ್ತೈತಿ. ಆ ಸೀನ್ ನಂಗೆ ಬಹಳ ಇಷ್ಟ ಆಗ್ತೈತಿ. ಅಂದ್ರ ಅವ ಅದನ್ನ ಎಕ್ಸೆಪ್ಟ್ ಮಾಡ್ಬಿಡ್ತಾನ. ಅಂದ್ರ ನಾವ್ ಹುಚ್ರಂತಲ್ಲ, ಆದ್ರ ಜನರು ಇರುದ ಹಿಂಗ. ಐ ಮೀನ್ ಅವ ಹೇಳುವಂತ ಒಂದ್ ಡೈಲಾಗ್ ನಂಗೆ ಬಹಳ ಸೇರ್ತದ. ಏನಂದ್ರ ಜಗತ್ನಾಗ 2 ತರ ಹುಚ್ಚರು ಇರ್ತಾರ. ಒಬ್ರು ಹುಷಾರಾಗೋರು, ಅವ್ರು ಆಸ್ಪತ್ರೆ ಒಳಗ ಇರ್ತಾರ. ಇನ್ನೊಬ್ರು ಸರಿ ಆಗದೇ ಇಲ್ಲ, ಅವ್ರು ಆಸ್ಪತ್ರೆಯಿಂದ ಹೊರಗಿರ್ತಾರಂತ. ಅದ್ ನಂಗ್ ಬಹಳ ಹಿಟ್ ಆಗ್ಬಿಟ್ಟೈತಿ. ನನಗ್ ಅವಾಗ್ ನೋಡಿದ್ ನಂಗೆ ಇವತ್ತಿನ ಮಟ ಅದು ಇದಾಗ್ತೈತಿ. ಹಿಂಗ್ ಯಾರ ಏನ್ರ ಅಂದ್ರ ಕ್ರೇಜಿ ಅಂತಂದ್ರ ನಂಗೆ ಇದೊಂದು ಡೈಲಾಗ್ ನಂಗೆ ನೆನಪಾಗ್ಬಿಡ್ತೈತಿ. ಅಷ್ಟೇ ಅಲ್ಲದೆ ಪವನ್ ಕುಮಾರ್ ಅವ್ರ ಪಾತ್ರನು ನಂಗೆ ಬಹಳ ಇಷ್ಟ ಆಗ್ತೈತಿ. ಸೊ ಡಾಲರ್ ಅಂತ ಒಂಥರ ಯುನೀಕ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಪವನ್ ಕುಮಾರ್ ಅವರು ಯು ಟರ್ನ್, ಲೂಸಿಯಾ, ಖ್ಯಾತಿಯ ಒಂದು ನಿರ್ದೇಶಕ ಮತ್ತೆ ಕಲಾವಿದರು. ಬಹಳ ಅಂದ್ರ ಅವ್ರು ಬಹಳ ಸಿನಿಮಾದೊಳಗ ಅವ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಾರ ಭಟ್ರ ಜೊತೆಗೆ. ಬಟ್ ಈ ಸಿನಿಮಾದೊಳಗ ಅವ್ರು ಬಂದಾಗ ಏನೋ ಒಂಥರ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಭಟ್ರ ಪ್ಯಾಟರ್ನ್ ಗೊತ್ತು, ಅವ್ರಿಗೆ ಏನ್ ಬೇಕು ಅಂತ ಗೊತ್ತು. ಸೊ ಅದನ್ನ ಅವ್ರು ಬಹಳ ನೀಟಾಗಿ ಸ್ಕ್ರೀನ್ ಮೇಲೆ ತೋರಿಸಿದಾರ. ಇನ್ನ ಮನಸಾರೆ ಸಿನಿಮಾ ಬಗ್ಗೆ ಇನ್ನೂ ಹೇಳ್ಬೇಕನಾ ಅಂತಂದ್ರ ಪ್ರತಿ ಶನಿವಾರ ರವಿವಾರ ನಾವು ಉದಯ ಟಿವಿ ಮುಂದ್ ಬಾಯ್ ತಕೊಂಡ್ ಕುಂತಿರ್ತಿದ್ವಿ, ಹಾಕಿರ್ತಾರೇನ ಸಿನಿಮಾ ಇದನ್ನ ಅಂತ. ಅಷ್ಟು ನಮ್ ಮನಸ್ಸಿಗೆ ಹತ್ತಿರವಾಗಿರುವಂತಹ ಸಿನಿಮಾ ಅದು. ಒಂದು ಸಿನಿಮಾ ಅಂದ್ರೆ ಕತೆ ಇರುತ್ತ, ಆ ಕತೆ ಒಳಗ ಒಂದು ಸಿಚುವೇಶನ್ ಇರುತ್ತ.
ಆದ್ರ ನಮ್ ಭಟ್ರು ಒಂದು ಸಿಚುವೇಶನ್ ನ ಒಂದ್ ಸಿನಿಮಾ ಮಾಡ್ತಾರ. ಅದೇ ಪಂಚರಂಗಿ. ಸೊ ಪಂಚರಂಗಿ ಸಿನಿಮಾದೊಳಗ್ ಹೆಂಗಿರ್ತೈತಿ ಅಂದ್ರೆ ಒಂದ್ ಹೆಣ್ ನೋಡಾಕ್ ಬಂದಿರುವಂತಹ ಸಿಚುವೇಶನ್. ಆ ಸಿಚುವೇಶನ್ ನ ದಿಗಂತ್ ಅನ್ನುವಂತ ಒಂದು ಪಾತ್ರ ಯಾವ ರೀತಿ ಅಂತ ಪಾತ್ರ ಕತಿ ಒಳಗಿದ್ರೆ ಯಾವ ರೀತಿ ಸಿಚುವೇಶನ್ಸ್ ಬರ್ತಾವ ಅನ್ನೋದು ಒಂಥರ ಕ್ರೇಜಿನೇ ಇರ್ತದ ಅದು. ಅದ್ರೊಳಗ ಪವನ್ ಕುಮಾರ್ ಅವ್ರ ಪಾತ್ರನೂ ಅಷ್ಟ. ಒಂದ್ ಹುಡುಗಿನ್ ಪ್ರೀತಿಸಿರ್ತಾರ, ಅದನ್ನ ಮನ್ಯಾಗ ಹೇಳಾಕ್ ಆಗ್ಲಾರ್ದ ಒದ್ದಾಡ್ತಾರ. ಸೊ ಆ ಒಂದು ಈಗಿನ ಜನರೇಷನ್ ಲವ್‌ನ ಆ ಒಂದು ಸಮಯದೊಳಗ ಬಹಳ ಚೆನ್ನಾಗಿ ತೋರ್ಸಿದಾರ. ಮತ್ ನನಗ್ ಅನಸ್ತೈತಿ ಪವನ್ ಕುಮಾರ್ ಅವ್ರಿಗೆ ಬರ್ದಂತಹ ಒಂದು ಕ್ಯಾರೆಕ್ಟರ್ ಏನೈತ್ಲಾ, ಅದನ್ನ ಸ್ಕ್ರಿಪ್ಟ್ ನ ಅವ್ರು ಪವನ್ ಕುಮಾರ್ ಅವ್ರ ಸಲುವಾಗೇನ ಬರ್ದಂಗಿತ್ತು. ಟೀಚರ್ಸಿಗೆ ಹೋಲುವಂತ ಒಂದು ಕ್ಯಾರೆಕ್ಟರ್, ಒಂಥರ ಇಂಟ್ರೋವರ್ಟ್ ಟೈಪ್ ಕಾಣುವಂತಹ ಒಂದು ಪಾತ್ರ ಪವನ್ ಕುಮಾರ್ ಅವ್ರದ್ದು. ಮತ್ ಅಷ್ಟೇ ಅಲ್ಲದೆ ಆ ಸಿನಿಮಾದೊಳಗೆ ಇನ್ನೂ ಬಹಳ ಎಲಿಮೆಂಟ್ಸ್ ಅದಾವ. ಲೈಕ್ ಈಗ ಒಂದು ಫ್ಯಾಮಿಲಿ ಒಳಗ ಒಂದು ಜಂಜಾಟಗಳು ಇರ್ತಾವ, ಈಗ ಎಲ್ಲರ ಫ್ಯಾಮಿಲಿದೊಳಗೂ ಇರ್ತಾವ. ಸೊ ಅದನ್ನ ಫಿಲ್ಟರ್ ಇರ್ಲಾರ್ದಂಗ ತೋರಿಸ್ಬಿಟ್ರ ಸ್ಕ್ರೀನ್ ಮೇಲೆ. ನಂಗೆ ಅದು ಬಹಳ ಸೇರ್ತದೆ. ಯಾಕಂತಂದ್ರೆ ಕನೆಕ್ಟ್ ಆಗ್ತೀವಿ ನಾವು. ಬಹಳ ಕ್ಲೀನ್ ಆಗಿ ಗ್ಲಾಸಿ ಆಗಿ ತೋರಿಸಿದಾಗ ಅದು ನಮ್ಗೆ ಕನೆಕ್ಟ್ ಆಗಂಗಿಲ್ಲ. ಬಟ್ ಹೆಂಗೈತಿ ಹಂಗ ಅದನ್ನ ತೋರಿಸಿದಾಗ ಅದು ಒಂಥರ ಅಪೀಲ್ ಆಗುವಂತ. ಮತ್ತ ನಾ ಇನ್ನೂ ಹೇಳ್ಬೇಕಂತಂದ್ರ ಈ ಸಿನಿಮಾದ ಎಂಡಿಂಗ್ ಏನೈತಲ್ಲ, ಓಪನ್ ಎಂಡೆಡ್ ಐತಿ ಅಂದ್ರ ನನಗ ಆ ಸಂದರ್ಭದೊಳಗೆ ಏನ್ ಅನ್ಸುತ್ತಂದ್ರೆ ಇದ್ ಯಾಕೆ ಹಿಂಗ ಎಂಡ್ ಆತ, ಒಂದೇನೋ ಆಗ್ಲಿ, ಒಂದೇನೋ ಎಂಡ್ ಅಂತ ಇದ್ದಿದ್ದಿಲ್ಲ. ಸೊ ಈ ತರ ನನಗ ಇಷ್ಟ ಆಗಿದ್ದಿಲ್ಲ ಅವಾಗ, ಯಾಕೆ ಹಿಂಗಿಟ್ರ ಅಂತಂದ. ಆದ್ರ ವಿತ್ ಟೈಮ್ ನನಗದು ಬಹಳ ಮೆಚೂರ್ ಅನ್ಸಕತ್ತ. ಸೊ ಇಂಥ ಒಂದು ಕನ್ವೆನ್ಷನಲ್ ಪ್ಯಾಟರ್ನ್ ನ ಬ್ರೇಕ್ ಮಾಡಿದ್ರು ಭಟ್ರ. ಸೊ ಆಕ್ಚುಲಿ ಉಪೇಂದ್ರ ಅವರು ಬ್ರೇಕ್ ಮಾಡಿದಾರ. ಬಟ್ ಅವ್ರದ್ದು ಯಾವಾಗ್ಲೂ ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾಗಳು ಇರ್ತಾವ. ಸೊ ಅಲ್ಲಿ ನಾವ್ ವಿಚಾರ ಮಾಡೋದು ಅಂತ ಒಂದು ಇದು ಬರ್ತೈತಿ. ಇಲ್ಲೇ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಒಳಗ ಯಾವ ರೀತಿ ಅವ್ರ ಅದನ್ನ ಓಪನ್ ಎಂಡೆಡ್ ಇಟ್ರಾಗ ಜನ ಅದನ್ನ ಎಕ್ಸೆಪ್ಟ್ ಮಾಡೋದ್ ಕಷ್ಟ ಆ ಸಂದರ್ಭದೊಳಗ. ಬಟ್ ಈಗ ಅಂತ ಸಿನಿಮಾಗಳು ಬಾಳ ಬರಾಕತ್ತಾವ. ಬಟ್ ಆ ಟೈಮ್ ಒಳಗ ಇಂಥ ಸಿನಿಮಾಗಳನ್ನ ಕೊಟ್ಟಾರ ಅಂದ್ರ ಭಟ್ರ ರಿಯಲಿ ಗ್ರೇಟ್. ಜೊತೆಗಿರದ ಜೀವ ಎಂದಿಗೂ ಜೀವಂತ. ಈ ಒಂದು ಸಾಲುಗಳು ನಮ್ಮ ಲೈಫ್ ಒಳಗ ಅಚ್ಚಳಿಯದಂತೆ ಉಳಿಸಿದ್ದು ಪರಮಾತ್ಮ ಸಿನಿಮಾ. ನಮ್ಮೆಲ್ಲರ ಮನಸ್ಸಿನೊಳಗೂ ಒಂದು ಮುಗ್ಧತೆ ಇರ್ತೈತಿ. ಆ ಮುಗ್ಧತೆ ನಮ್ಮ ಲೈಫ್ ಅನ್ನ ಬಹಳ ಬ್ಯೂಟಿಫುಲ್ ಆಗಿ ಮಾಡ್ಸುತ್ತ. ಈ ಒಂದು ಮಾತನ್ನ ಅವ್ರು ಹೇಳಲಾರ್ದ ಬಹಳ ಅಚ್ಚುಕಟ್ಟಾಗಿ ಹೇಳ್ಬಿಟ್ಟಿದಾರ. ಇನ್ನ ಲೈಫ್ನಾಗ ಖುಷಿಯಾಗಿದ್ರ ಮುಗೀತು, ಇನ್ನೇನು ಬೇಡ ಅನ್ನುವಂತ ಒಂದು ಫಿಲಾಸಫಿಕಲ್ ಐಡಿಯಾನ ಬಹಳ ಚೆನ್ನಾಗಿ ತೋರಿಸಿದಾರ. ಇನ್ನ ಪುನೀತ್ ರಾಜ್‌ಕುಮಾರ್ ಅವರ ಅಭಿನಯ ಈ ಸಿನಿಮಾದೊಳಗೆ ಹೇಳೋದ ಬೇಡ. ಈ ಸಿನಿಮಾದ ಮೂಲಕ ಅವರ ಅಭಿನಯ, ಅವರ ಒಂದು ಮಾತುಗಳು ನಮ್ಮ ಮನಸ್ಸಿನೊಳಗೆ ಅಚ್ಚಳಿಯದಂತೆ ಉಳಿದ್ಬಿಟ್ಟಾವ ಅಂತ ಹೇಳಿದ್ರು ತಪ್ಪಿಲ್ಲ. ಈ ಸಿನಿಮಾದೊಳಗೆ ಬರುವಂತಹ ಪ್ರತಿಯೊಂದ್ರು ಸಹ ಅಷ್ಟು ಚೆನ್ನಾಗಿ ಅಭಿನಯವನ್ನ ಮಾಡ್ಯಾರ. ನನಗ ಅನಿಸ್ತೈತಿ ಭಟ್ರು ಯಾವಾಗ್ಲೂನು ಅಂದ್ರೆ ಬೆಸ್ಟ್ ಕಾಸ್ಟಿಂಗ್ ಮಾಡ್ತಾರೋ ಅಥವಾ ಕಾಸ್ಟಿಂಗ್ ಮಾಡಿ ಆಮೇಲೆ ಅದನ್ನ ಬೆಸ್ಟ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ವಿಷಯಕ್ಕೆ ನಾನು ಅವ್ರಿಗೆ ಪ್ರಶಂಸೆ ಮಾಡ್ತೀನಿ. ಇಂಥ ಒಂದು ಒಳ್ಳೆ ಕಲಾವಿದರನ್ನ ತಗೊಂಡ್ ಬರ್ತಾರ ಅನ್ನುವಂಥದ್ದು ನನಗ ಖುಷಿ ಅನಿಸ್ತೈತಿ. ಇಲ್ಲಿವರೆಗೂ ಭಟ್ರ ಎಲ್ಲಾ ಸಿನಿಮಾಗಳೊಳಗೂ ಸಹ ಬರುವಂತಹ ಪಾತ್ರಗಳು ಜಸ್ಟ್ ಕಾಲೇಜ್ ಪಾಸ್ ಔಟ್ ಆಗಿ ಬಂದಿರುವಂತಹ ಸ್ಟೂಡೆಂಟ್ಸ್ ಅಥವಾ ಇಂಜಿನಿಯರ್ಸ್ ಅಥವಾ ಈ ತರದ್ ಇರ್ತಿದ್ರು. ಆದ್ರೆ ಈ ಸಿನಿಮಾದೊಳಗಡೆ ಒಂದು ಕಾಲೇಜ್ ಡೇಸ್ ನ ಎಕ್ಸ್ಪ್ಲೋರ್ ಮಾಡಿರುವಂತಹ ಒಂದು ಸಿನಿಮಾ, ಅದು ಡ್ರಾಮಾ ಸಿನಿಮಾ. ನನ್ಗೆ ಇನ್ನ ಇಷ್ಟ ಆಗಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ಯಶ್ ಅವರ ಅಭಿನಯ. ಅವಾಗಿಂದನೂ ಸಹ ನನಗೆ ಯಶ್ ಅವರ ಅಭಿನಯ ಬಹಳ ಇಷ್ಟ ಆಗ್ತೈತಿ. ಅಂಡ್ ಲವ್ ಸಲುವಾಗಿ ತನ್ನ ಹುಡುಗಿ ಹೇಳಿದಂತ ಕೆಲಸನ ಮಾಡ್ಬೇಕು ಅನ್ನುವಂತ ಒಂದು ಜಿದ್ ಏನೈತಿ, ಆ ಒಂದು ಎಂಥೂಸಿಯಾಸಮ್ ಏನೈತಿ, ಅದನ್ನ ಬಹಳ ಚಲೋ ಪೋರ್ಟ್ರೇ ಮಾಡ್ಯಾರ. ಮತ್ತೆ ಲೆಕ್ಚರರ್ಸ್ ನ ಗೋಳೈಕೊಳ್ಳೋದು, ಇವೆಲ್ಲ ನನಗ ಅಂದ್ರ ಇಷ್ಟ ಆಯ್ತು ಈ ಒಂದು ಸಿನಿಮಾದೊಳಗಡೆ. ಸೊ ಭಟ್ರ ಒಂದು ಡಿಫ್ರೆಂಟ್ ವೇಗ್ ತಗೊಂಡ್ ಬರ್ತಾರ ಈ ಒಂದು ಸಿನಿಮಾನ. ಪ್ರತಿಯೊಂದು ಸಿನಿಮಾದೊಳಗೂ ಒಂದೊಂದು ಎಲಿಮೆಂಟ್ ಚೇಂಜ್ ಮಾಡ್ಕೊಂಡು ಅಂದ್ರ ಒಂದೊಂದು ಎಲಿಮೆಂಟ್ ಚೇಂಜ್ ಇರ್ತಿತ್ತು ಅವ್ರಿಗೆ. ಸೊ ಅದು ಒಂದು ಡೆವಲಪ್ ಆಗಕ್ಕ ಅವ್ರಿಗೂ ಒಂಥರ ಹಾದಿ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾದೊಳಗೆ ನನಗೂ ಈ ಒಂದು ಅವರ ಅಪ್ರೋಚ್ ನನ್ಗೆ ಇಷ್ಟ ಆಯ್ತು. ಭಟ್ರ ಬಗ್ಗೆ ಮಾತಾಡತ್ತೀವಿ ಅಂತಂದ್ರೆ ನಾವು ಇವ್ರ ಬಗ್ಗೆನೂ ಮಾತಾಡಿಲ್ಲ ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಕ್ ಸಾಧ್ಯನೇ ಇಲ್ಲ. ಮನೋಮೂರ್ತಿ ಅವರು, ಹರಿಕೃಷ್ಣ ಅವರು, ಆಮೇಲೆ ಜಯಂತ್ ಕಾಯ್ಕಿನಿ ಅವರು, ಕವಿರಾಜ್ ಅವರು, ಇವರ ಒಂದು ಸಾಹಿತ್ಯ ಏನೈತಿ ಸಂಗೀತದೊಳಗ ಅದು ಅನ್ಬೀಟೇಬಲ್ ಅಂತಾನೆ ಹೇಳ್ಬೋದು. ಏನಂತಂದ್ರ ಇವ್ರ ಸ್ಕ್ರೀನ್ ಮೇಲೆ ಇಲ್ಲ, ಬಟ್ ಅವರ ಒಂದು ಸಾಹಿತ್ಯ ಬಹಳ ಮಾತಾಡ್ತೈತಿ ಈ ಒಂದು ಇವರೆಲ್ಲಾ ಸಿನಿಮಾಗಳೊಳಗ. ಅಂಡ್ ಸೋನು ನಿಗಮ್ ಅವರು ಇವ್ರು ಯಾರು ಏನೇ ಬರ್ದ್ ಕೊಟ್ರು ಸಹ ಇವ್ರು ಹಾಡುವಂತ ಹಾಡುಗಳು ಹೆಂಗ್ ಅನಿಸ್ತೈತಿ ಅಂದ್ರೆ ನಮ್ಮೋರ ಹಾಡಕತ್ತಾರೇನೋ ಅನ್ನುವಂತ ಒಂದು ಫೀಲಿಂಗ್ ಬಂದೈತಿ. ಸೊ ಸೋನು ನಿಗಮ್ ಅವರು ಸಹ ಈ ಒಂದು ಸಾಲೊಳಗ್ ಸೇರ್ಕೋತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತಂಡವನ್ನ ನಾವು ಮತ್ತೆ ಕೂಡಿದ್ದು ಒಂದ್ ಸಿನಿಮಾದೊಳಗ ಅದ್ ಯಾವ್ದಂತಂದ್ರ ಮುಗುಳು ನಗೆ. ಈ ಸಿನಿಮಾ ಸ್ವಲ್ಪ ಡಿಬೇಟಬಲ್ ಐತಿ ಅಂತ ಹೇಳ್ಬೋದು.
ಬಹಳಷ್ಟು ಜನರಿಗೆ ಈ ಸಿನಿಮಾ ಅಪೀಲ್ ಆಗಿಲ್ಲ. ನನ್ ಪ್ರಕಾರ ಆಸ್ ಅ ಸಿನಿಮಾ ಮುಗುಳು ನಗೆ ಇಸ್ ಅ ವೆರಿ ಗುಡ್ ಕ್ರಾಫ್ಟ್. ಯಾಕಂತಂದ್ರೆ ಆ ಸಮಯದೊಳಗೆ ಏನಾಗಿತ್ತು, ಎಲ್ಲರದು ಪೇಶನ್ಸ್ ಲೆವೆಲ್ ಕಡಿಮೆ ಆಗಿತ್ತು. ಸೊ ನನಗ್ ಗೊತ್ತಿಲ್ಲ ಅದು ಬೇರೆಯವ್ರಿಗೆ ಹೆಂಗ್ ಅನಸ್ತ ಅಂತಂದ್ರೆ, ಪರ್ಸನಲಿ ನನಗ ಬಹಳ ಇಷ್ಟ ಆತು. ಪುಲಕೇಶಿ ಅನ್ನುವಂತ ಒಂದು ಪಾತ್ರ ಮಿಡಲ್ ಕ್ಲಾಸ್ ಒಬ್ಬ ಫ್ಯಾಮಿಲಿ ಪರ್ಸನ್ ಇರುವಂತ ಪರ್ಸನ್ ಅವನು. ಸೊ ಅವನ್ ಲೈಫ್ನಾಗ ಲವ್ ಅನ್ನುವಂಥದ್ದು ಹೆಂಗ್ ಬರ್ತೈತಿ, ಮತ್ತ ಅವಂದ ಏನಂತಂದ್ರೆ ಅಳಾಕ ಬರಂಗಿಲ್ಲ ಅನ್ನುವಂತ ಒಂದು ಎಲಿಮೆಂಟ್ ಏನೈತಿ, ಅದನ್ನ ಬಹಳ ಚಲೋ ಕ್ಯಾರಿ ಮಾಡ್ಯಾರ. ಮತ್ತೆ ಈ ಸಿನಿಮಾದೊಳಗೆ ಬರುವಂತಹ 3 ಅಂದ್ರೆ ನಾಯಕಿಯರು ಬರ್ತಾರ. ಸೊ ಪ್ರತಿಯೊಬ್ಬರು ಸಹ ಅಷ್ಟೇ ಚೆನ್ನಾಗಿ ಅದನ್ನ ನಿರ್ವಹಿಸ್ಕೊಂಡಿದಾರ. ಅಪೂರ್ವ ಅರೋರಾ ಅವ್ರ ಪಾತ್ರ ನಂಗೆ ಬಹಳ ಸೇರ್ತೈತಿ. ಅವರ ಒಂದು ಭಾಷೆ ಇರ್ಬೋದು, ಅವರ ಒಂದು ಶೈಲಿ ಇರ್ಬೋದು, ಅದೆಲ್ಲ ನಂಗೆ ಒಂಥರ ಖುಷಿ ಅನಿಸ್ತು, ಫ್ರೆಶ್ ಅನಿಸ್ತಿತ್ತು. ಮತ್ತ ಅಷ್ಟೇ ಅಲ್ಲದೆ ನನಗೊಂದು ಅದ್ರೊಳಗೊಂದ್ ಸೀನ್ ಬರ್ತೈತಿ. ಅಂದ್ರ ನನ್ಗೆ ನಾಚಿಕೆ ಆಯ್ತು, ನನ್ನ ಕೆನ್ನೆ ಬಿಸಿ ಆಯ್ತು ಅಂತ ಹೇಳ್ತಾರ. ಅವಾಗ ಆ ಒಂದು ಸಂದರ್ಭದೊಳಗ ಅಂದ್ರೆ ಏನ್ ಮುಂದ ಡೆವಲಪ್ ಆಗ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು, ಏನ್ ಆಗ್ಬಹುದು ಅಂತ. ಆದ್ರ ಇಲ್ಲಿ ಬಟ್ಟರ್ ಶೈಲಿನ ಬ್ಯಾರೆ ಐತಿ. ಅವಾಗ ಅವರು ಇವ್ ಗಣೇಶ್ ಅವ್ರ ಹತ್ರ ಹೇಳಿಸ್ತಾರ, ಓ ನಿಮ್ಗೂ ನಾಚಿಕೆ ಆಗತ್ತಾ ಅಂತ. ಅಂದ್ರ ನಮ್ಗ ಅಂದ್ರ ಇಲ್ಲಿ ಬಟ್ರದ ಏನ್ ಪ್ಯಾಟರ್ನ್ ಏನೈತಲ್ಲ, ಗೊತ್ತಾಗ್ಬಿಡ್ತೈತಿ ಇಲ್ಲಿ ಬಟ್ರ್ ಟಚ್ ಐತಿ, ಬಟ್ರೆ ಹಿಂಗ್ ಥಿಂಕ್ ಮಾಡಕ್ ಸಾಧ್ಯ ಅಂತಂದ್ ನಮಗ್ ಅನಿಸ್ತೈತಿ. ಸೊ ಅದೊಂದ್ ನನಗ ಬಹಳ ಇನ್ನೂ ನೆನಪೈತಿ. ಮತ್ತ ಅದು ನಾ ಎಂಜಾಯ್ ಮಾಡ್ತೀನಿ ಆ ಸೀನ್. ಮತ್ತೆ ಈ ಸಿನಿಮಾದೊಳಗಿರುವಂತಹ ಕ್ಲೈಮ್ಯಾಕ್ಸ್ ಒಳಗ ಗಣೇಶ್ ಅವರ ಆಕ್ಟಿಂಗ್, ಅವರ ಜರ್ನಿ ಒಳಗನ ನನಗ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರ 99 ಸಿನಿಮಾದೊಳಗೂ ಸಹ ಒಂದು ಆ ರೀತಿಯಾದಂತಹ ಒಂದು ಅನುಭವ ಇತ್ತು. ಬಟ್ ಆ ಒಂದು ಪೀಕ್ ಲೆವೆಲ್ ಏನೈತಲ್ಲ, ಅದನ್ನ ನನಗ ನೋಡಕ್ ಸಿಕ್ಕಿದ್ದು ಮುಗುಳು ನಗೆ ಸಿನಿಮಾದೊಳಗ. ಮತ್ತ ಈ ಸಿನಿಮಾದ ಸೆಕೆಂಡ್ ಹಾಫ್ ಬಹಳ ಸ್ಲೋ ಐತಿ ಅಂತ ಬಹಳ ಜನ ಹೇಳಿದ್ರು. ಆದ್ರ ನನಗ್ ಹಂಗ ಅನಿಸ್ಲೇ ಇಲ್ಲ ಯಾವ ಪಾಯಿಂಟ್ ಒಳಗುನು ಸಹ. ಸೊ ಒಂದು ಜನರೇಷನ್ ರೆಸೊನೇಟ್ ಆಗುವಂತಹ ಒಂದು ಸಿನಿಮಾ ಇದು. ನನಗೆ ಆ ರೀತಿಯಾದಂತ ಯಾವುದೇ ಭಾವನೆ ಬರ್ಲಿಲ್ಲ. ನನಗನ್ಸೋ ಪ್ರಕಾರ ಮುಗುಳು ನಗೆ ಸಿನಿಮಾ ಹಿಟ್ ಆಗ್ಬೇಕಾಗಿತ್ತು ಅನ್ನುವಂತ ಭಾವನೆ ಕೂಡ ಐತಿ. ಇನ್ನು ಈ ವಿಡಿಯೋದ ಒಂದು ಮುಖ್ಯ ಉದ್ದೇಶ ಮನದ ಕಡಲು ಟ್ರೇಲರ್. ಅದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಮೇಲ್ನೋಟಕ್ಕ ಇದು ಒಂದು ಲವ್ ಟ್ರಯಾಂಗಲ್ ರೀತಿಯಾದಂತಹ ಒಂದು ಕತೆ ಅಂತ ಅನ್ಸಾತೈತಿ. ಸೊ 3 ಜನ ನಾಯಕ ನಾಯಕಿಯರು ಏನಂತಂದ್ರ ನ್ಯೂ ಕಮರ್ಸ್ ಆಗಿರೋದ್ರಿಂದ ಬಟ್ಟರ ಒಂದು ಶೈಲಿಗೆ ಅಡಾಪ್ಟ್ ಮಾಡ್ಕೊಂಡು ಸಿನಿಮಾವನ್ನ ಮಾಡಿದ್ದಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಮತ್ತೆ ರಂಗಾಯಣ ರಘು ಮತ್ತು ದತ್ತಣ್ಣ ಅವರು ಆಲ್ರೆಡಿ ಭಟ್ರ ಒಂದು ಶೈಲಿ, ಆ ಒಂದು ಪ್ಯಾಟರ್ನ್ ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಆ ರೀತಿ ಅವರು ಅಂದ್ರೆ ಜಸ್ಟಿಫೈ ಮಾಡ್ತಾರೆ ಅನ್ನುವಂತಹ ಒಂದು ಇದು ಐತಿ, ನಂಗೆ ನಂಬಿಕೆ ಐತಿ. ಈ ಸಿನಿಮಾದ ಒಂದು ಟ್ರೇಲರ್ ನ ನೋಡಿದ್ರ, ಈ ಟ್ರೇಲರ್ ಲೆಂತ್ ಐತಿ ಅಂತ ಹಿಂಗ್ ಅನ್ಸಾತೈತೋ ಅಥವಾ ಏನೋ ಗೊತ್ತಿಲ್ಲ. ಆದ್ರ ಈ ಒಂದು ಸಿನಿಮಾ ಒಳಗಡೆ ಬಹಳಷ್ಟು ವಿಷಯಗಳನ್ನ ಹೇಳಕ್ ಹೊರಟಿದಾರೇನೋ ಅಂತ ಅನ್ಸಾತೈತಿ. ನನಗ್ ಗೊತ್ತಿಲ್ಲ ಏನೈತಿ ಅಂತ. ಇದು ಜಸ್ಟ್ ನಂದು ಊಹೆ ಅಂತ ಹೇಳ್ಬೋದು. ಸೊ ನನಗೇನ್ ಅನಿಸ್ತೈತಿ ಅಂದ್ರೆ, ಪರ್ಸನಲಿ ಒಂದ್ ಸಿನಿಮಾದೊಳಗ್ ಬಹಳಷ್ಟು ವಿಷಯಗಳನ್ನ ಹೇಳಕ್ ಹೋದಾಗ ಏನಾಗ್ತೈತಿ ಅಂತಂದ್ರ, ಅದ್ ಯಾವ್ದು ಬಹಳಷ್ಟು ವಿಷಯಗಳು ಅಪೀಲ್ ಆಗಂಗಿಲ್ಲ ಅಂತ ನನಗ್ ಅನಿಸ್ತೈತಿ. ಈಗ ಗಾಳಿಪಟ 2ನೇ ಭಾಗ ನೋಡಿದಾಗ ಆ ಸಿನಿಮಾದಲ್ಲೂ ಸಹ ಬಹಳಷ್ಟು ವಿಷಯಗಳನ್ನ ಹೇಳಕ್ ಹೋದಾಗ ನನಗದ್ ಯಾಕೋ ಸಿನಿಮಾ ಅಷ್ಟ್ ಅಪೀಲ್ ಆಗ್ಲಿಲ್ಲ. ಬೇರೆ ಭಟ್ಟರ ಸಿನಿಮಾಗಳ ತರ ಇದನ್ನ ಹೋಗಿ ಮತ್ತೆ ನಾನ್ ರಿವಿಸಿಟ್ ಮಾಡ್ಬೇಕು ಅನ್ನುವಂತಹ ಭಾವನೆ ನನಗ್ ಬರಂಗಿಲ್ಲ. ಕೆಲವೊಂದಿಷ್ಟು ಸೀನ್ಗಳನ್ನ ನಾನು ರಿವಿಸಿಟ್ ಅಂದ್ರೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಸಿನಿಮಾಗಳನ್ನ ಇಷ್ಟಪಟ್ಟರು ಸಹ ಮತ್ತೆ ಸಿನಿಮಾವನ್ನ ಇನ್ನೊಂದ್ಸಲಿ ನೋಡ್ಬೇಕು ಅನ್ನುವಂತಹ ಭಾವನೆ ಬರಂಗಿಲ್ಲ. ಸೊ ಮನದ ಕಡಲು ಸಿನಿಮಾದ ಟೈಟಲ್ ಟ್ರ್ಯಾಕ್ ಸಹ ರಿಲೀಸ್ ಆಗೈತಿ. ನನಗ್ ಪರ್ಸನಲಿ ಈ ಒಂದು ಲಿರಿಕ್ಸ್ ಏನೈತಲ್ಲ, ನಂಗೆ ಬಹಳ ಇಷ್ಟ ಆಯ್ತು. ಮನದ ಕಡಲು ಟೈಟಲ್ ಟ್ರ್ಯಾಕ್ ಇಂದ ನೀವು ಸಹ ಕೇಳಿಲ್ಲ ಅಂತಂದ್ರ ದಯವಿಟ್ಟು ಹೋಗಿ ಈ ಒಂದು ಹಾಡ್ನ ಕೇಳ್ರಿ, ಮತ್ತ ಟ್ರೇಲರ್ ನ ನೋಡ್ರಿ. ಟ್ರೇಲರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ರಿ. ಸೊ ಇದಾಗಿತ್ತು ಇವತ್ತಿನ ಒಂದು ಮಾತುಕತೆ. ಸೊ ನನಗ್ ಏನ್ ಅನ್ನಿಸ್ತು ಭಟ್ರ ಬಗ್ಗೆ, ನನ್ನ ಆಸ್ ಅವರ ಒಂದು ಫ್ಯಾನ್ ಆಗಿ, ಅಭಿಮಾನಿಯಾಗಿ ನನಗ್ ಏನ್ ಅನ್ಸೈತಿ ಅನ್ನೋದನ್ನ ನಾನು ಆನೆಸ್ಟ್ ಆಗಿ ಹೇಳಿದೀನಿ. ನಿಮಗೆ ಏನ್ ಅನಿಸ್ತೈತಿ? ನೀವ್ ಅವ್ರ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಿ ಮನದ ಕಡಲು ಸಿನಿಮಾದ ಬಗ್ಗೆ, ಅದನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ನನ್ಗೆ ತಿಳಿಸ್ರಿ. ಮತ್ತೆ ಭಟ್ಟರ ಸಿನಿಮಾಗಳೊಳಗ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಥವಾ ಫೇವ್ರೆಟ್ ಸೀನ್ ಯಾವುದು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ನಮಸ್ಕಾರ.